ಮೊದಲನೆಗೆ ಸಮಸ್ತ ಕನ್ನಡಿಗರಿಗೂ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಹಾಗೂ ಇವತ್ತು ನಾವೆಲ್ಲರೂ ಸೇರಿ ಕನ್ನಡ ರಾಜ್ಯೋತ್ಸವದಿಂದ ಒಂದು ಆಚರಣೆ ಮಾಡಿ ಅದರಿಂದ ಒಂದು ಐ ಕ್ಯಾಂಪನ್ನು ಅರೇಂಜ್ ಮಾಡಿದ್ದೀವಿ. ಐ ಕ್ಯಾಂಪ್ ಆರ್ಗನೈಸ್ ಮಾಡಿದ್ದೀವಿ. ಅದರಲ್ಲಿ ಸ್ಪೆಷಲ್ಲು ಐ ಕ್ಯಾಂಪ್ ಚೆಕಪ್ಪು ಮತ್ತು ಕನ್ನಡಕ ಮತ್ತು ಫ್ರೀ ಆಪ್ರೇಷನ್ನು ಇದೆಲ್ಲ ಫ್ರೀ. ನಮ್ಮ ಸಂಸ್ಥೆಯಿಂದ ನಾವು ನಮ್ಮ ಎಲ್ಲರೂ ಫ್ರೆಂಡ್ಸ್ ಸೇರ್ಕೊಂಡು ಇದೊಂದು ಆರ್ಗನೈಸ್ ಮಾಡಿದ್ದೀವಿ. ಯಾವ ಸಂಸ್ಥೆ ಯಾವ ಏರಿಯಾ ಸರ್? ನಮ್ಮದು ಮೇನ್ಯಾಸ್ ನಗರ ಸರ್. ಇದು ಮೊದಲನೇ ಬಾರಿನಾ ಇದು ನೀವು ರೆಗ್ಯುಲರ್ ಮಾಡ್ತಾ ಇದ್ರಿ? ನಮ್ಮದು ಇದು ಕೊರೋನಾ ಟೈಮಿಂದ ಒಂದು 3 ವರ್ಷ ಗ್ಯಾಪ್ ಇತ್ತು. ನಾವು ತುಂಬ ಸೋಷಲ್ ಆ್ಯಕ್ಟಿವಿಟೀಸ್ ತುಂಬ ಮಾಡಿದ್ದೀವಿ. ಬಟ್ ನಾವೇನು ಸೋಷಲ್ ಮೀಡಿಯಾದಲ್ಲಿ ಇರಲಿ ಅದರಲ್ಲಿ ನಾವು ಆ್ಯಕ್ಟಿವ್ ಇರಲಿಲ್ಲ. ಇದನ್ನು ಮೊದಲನೇ ಸರಿ ನಾವು ಮಾಡ್ತಾಯಿದ್ದೀವಿ. ಯಾಕಂದರೆ ನಮ್ಮ ಯೂತ್ಸು ಮಾಡಬೇಕು, ಇಂಥ ಪ್ರೋಗ್ರಾಮ್ಗಳು, ಇಂಥ ಆರ್ಗನೈಸ್ಗಳು ಈ ಥರ ಮಾಡಬೇಕು. ಎಲ್ಲರೂ ಒಂದು ಇದರಲ್ಲಿದ್ದಾರೆ. ಅದರಿಂದ ಆಚೆ ಬಂದು ಒಂದು ಈ ಒಳ್ಳೆಯ ಸಂದರ್ಭದಲ್ಲಿ ಬರಬೇಕು ಅಂತ ನಾವು ಒಂದು ಇವಾಗ ಮೊದಲನೇದಾಗಿ ಒಂದು ಮುಸ್ಲಿಂ ಎಲ್ಲ ಸೇರ್ಕೊಂಡು ನಾವು ಹಿಂದೂ ಮುಸ್ಲಿಮ್ಸು ನಾವೆಲ್ಲ ಪೀಸ್ಫುಲ್ ಥರ ಇದ್ದೀವಿ. ರಾಜ್ಯೋತ್ಸವ ಅರ್ಚನ ಮಾತಾಡ್ತಾ ಇದ್ದೀವಿ. ಇವಾಗ ನಮ್ಮ ಹಿಂದೂ ಕೊಯ್ಲು ಇದ್ದಾರೆ, ಅವ್ರ ಹತ್ರನೂ ಮೊದಲನೇದಾಗಿ ಸಮಸ್ತ ನಾಡಿನ ಕನ್ನಡ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹೇಳ್ತೀನಿ. ಹಾಗೆ ಏನು ಹೇಳಬೇಕಂದ್ರೆ, ಈ ಮುಸಲ್ಮಾನ್ ಬಾಂಧವರು ಇದ್ದಾರಲ್ಲ, ಇವತ್ತು ಒಂದು ಕನ್ನಡ ರಾಜ್ಯೋತ್ಸವ ಮಾಡಿ ಎಲ್ಲರಿಗೂ ಒಂದು ಮಾದರಿಯಾಗಿದ್ದಾರೆ. ಅದೇ ರೀತಿ ಪ್ರತಿಯೊಬ್ಬ ಕನ್ನಡಿಗರಲ್ಲೂ ಇದು ಹೆಚ್ಚಾಗಿ ತಿಳಿಸ್ಕೊಡ್ಬೇಕಂತ ಹೇಳ್ತೀನಿ. ಮತ್ತು ಅದೇ ರೀತಿ ಬ್ಲಡ್ ಡೊನೇಟ್ ಆಗಿರ್ಬೋದು, ಇದೇ ಥರ ತುಂಬ ಕಾರ್ಯಕ್ರಮಗಳು ನಡೀತಾ ಇದೆ. ಕನ್ನಡ ರಾಜ್ಯೋತ್ಸವ ಬರೀ ನವೆಂಬರ್ಗೆ ಮಾತ್ರ ಅಲ್ಲ, ಪ್ರತಿ ವರ್ಷವೂ ಕನ್ನಡಿಗನು ಪ್ರತಿ ಒಂದೊಂದು ದಿನವೂ ಕನ್ನಡಿಗನಾಗಿರಬೇಕು. ಮತ್ತು ನಾವು ಇದೇ ರೀತಿ ಹೊರಗಿನ ರಾಜ್ಯಗಳು ಹೋದಾಗ ನಮ್ಗೆ ಯಾರೋ ಒಬ್ರು ಕನ್ನಡದಲ್ಲಿ ಸಿಕ್ಬಿಟ್ರೆ ಎಷ್ಟು ಸಂತೋಷ ಆಗುತ್ತೆ ಅಂತ ಹೇಳಿದ್ರೆ, ಕನ್ನಡದಲ್ಲಿ ಮಾತಾಡ್ಬಿಟ್ರೆ ಅಂತ ಹೇಳಿದ್ರೆ ನಮಗೇನೋ ಒಂಥರ ತುಂಬ ಹೇಳೋಕ್ಕಾಗಲ್ಲ, ಆ ಥರ ತುಂಬ ಸಂತೋಷ ಆಗುತ್ತೆ, ಹೆಮ್ಮೆ ಪಡುವಂಥ ವಿಷಯ. ಇದೇ ರೀತಿ ಕನ್ನಡ ರಾಜ್ಯೋತ್ಸವನ ಪ್ರತಿಯೊಬ್ಬರು
ಮನೆ ಮನೆಯಲ್ಲೂ ತುಂಬ ಆಚರಿಸ್ಬೇಕಂತ ಕೇಳ್ಕೊತೀನಿ. ಒಂದೆರಡು ಮಾತು ಹೇಳಿ ನಾನು ಇದನ್ನು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ. ಸರ್ ಕೆಲವು ಕಡೆ ನೋಡಿದ್ದೀವಿ ನಾವು, ಎಲ್ಲೋ ಕಡೆ ಮುಸ್ಲಿಂ ಬಾಂಧವರು ಹಿಂದೂ ಬಾಂಧವರು ಸೇರ್ಕೊಂಡು ಮಾಡಿದ್ದಾರೆ. ಕೆಲವರು ಜನ ಇದ್ದಾರೆ ಅದಕ್ಕೆ ಕಿಡಿಗೇಡಿ ಮಾಡ್ತಾರೆ. ಅದಕ್ಕೆ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಗಿಳಿಗಳಿಗೆ ಏನು ಹೇಳ್ಬೇಕಂದ್ರೆ ಇದು ಒಂದೇ ಉತ್ತರ ಸರ್. ಈಗ ನಾವು ಒಂದೇ ಉತ್ತರ ಕೊಡಬೇಕಂದ್ರೆ ಇಷ್ಟು ಜನ ಮುಸಲ್ಮಾನ ಬಾಂಧವರು ಮೊದಲೇ ಕನ್ನಡಿಗರಿಗಿಂತ ಮುಸಲ್ಮಾನ್ ಬಾಂಧವರು ಮುಂದೆ ನಿಂತಿದ್ದು ಮಾಡ್ತಿದ್ದಾರೆ. ಇದಕ್ಕೆ ನಾವು ಜೊತೆಗೆ ನಿಂತ್ಬಿಟ್ಟು ನಾವು ಅವ್ರಿಗೆ ಪ್ರೋತ್ಸಾಹ ಮಾಡಬೇಕು ಅಂತ ಹೇಳ್ತೀನಿ ಸರ್. ಆರ್ಥಿಕ ಶುಭಾಶಯಗಳು. ಇಲ್ಲಿ ಮಿನಿಯಾಸ್ನಲ್ಲಿರ್ತಕ್ಕಂಥ ಮುಸಲ್ಮಾನ್ ಬಾಂಧವರು ಹಿಂದೂ ಮುಸ್ಲಿಮನ್ನು ಭೇದ ಭಾವ ಇದ್ದೀರ ಕನ್ನಡ ರಾಜ್ಯೋತ್ಸವ ಪ್ರತಿ ವರ್ಷನೂ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕೆಲವೊಂದು ರಾಜಕಾರಣಕ್ಕೋಸ್ಕರ ಹಿಂದೂ ಮುಸ್ಲಿಮನ್ನ ದೂರ ಮಾಡಬೇಕು ಅನ್ನೋ ಪ್ರಯತ್ನ ರಾಜಕಾರಣಿಗಳು ಮಾಡ್ತಾ ಇದ್ರು ಕೂಡ ಅವರು ನಾವು ಹಿಂದೂ ಅಲ್ಲ ಮುಸ್ಲಿಂ ಬೇರೆ ಅಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಕನ್ನಡ ರಾಜ್ಯೋತ್ಸವ ಹೆಮ್ಮೆಯಿಂದ ಆಚರಿಸ್ಕೊಂಡು ಹಿಂದೂ ಮುಸ್ಲಿಮ್ಸ್ ಅನ್ನೋದು ಭೇದ ಭಾವ ಇಲ್ದಿರ ಹಿಂದೂಗಳನ್ನೆಲ್ಲ ಕರೆಸಿ ನಾವು ನೀವೆಲ್ಲ ಒಂದೇ ಅನ್ನೋ ಒಂದು ಮನಸ್ಸಲ್ಲಿ ಇಟ್ಕೊಂಡು ಈ ಕಾರ್ಯಕ್ರಮನ ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ. ನಾನು ಕೇಳ್ಕೊಳ್ಳೋದಿಷ್ಟೇ, ರಾಜಕಾರಣವಾಗಿ ಮಾಡಿ ಹಿಂದೂ ಮುಸ್ಲಿಮ್ಸ್ಗಳನ್ನ ಯಾವತ್ತೂ ದೂರ ಮಾಡೋಕ್ಕೆ ಹೋಗ್ಬೇಡಿ, ಯಾವಾಗೂ ಒಗ್ಗಟ್ಟಾಗಿರಲಿ ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸಮಸ್ತ ಕನ್ನಡಿಗರಿಗೆ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಅದೇ ರೀತಿ ಕನ್ನಡ ಎಂದರೆ ಕೇವಲ ನುಡಿಯಲ್ಲ, ಇದರರ್ಥ ತುಂಬ ಅರ್ಥ ಇದೆ. ಜಲ ಎಂದರೆ ಖಾಲಿ ನೀರಲ್ಲ, ಅದು ಪವನ ತೀರ್ಥ. ಅದೇ ರೀತಿ ಈ ನವಂಬರ್ನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ನಮ್ಮ ಯುವ ಮುಖಂಡರಾದ ಸುಹೇಲ್ ಖಾನ್ ಮತ್ತು ಆಸಿಫ್ ಬಾಳಗರ್ ಅವರು ತುಂಬ ಕನ್ನಡ ರಾಜ್ಯೋತ್ಸವ ಅಂತಲ್ಲ ಎಲ್ಲ ಒಂದು ಕಾರ್ಯಕ್ರಮವನ್ನು ಈ ಏರಿಯಾದಲ್ಲಿ ಅಚ್ಚುಕಟ್ಟಾಗಿ ಮಾಡುತ್ತಾ ಜಾತಿ ಮತ ಪಂಥ ಏನಿದ್ದರೂ ಅದನ್ನು ಮೀರಿ ಎಲ್ಲ ಜಾತಿಯವರನ್ನು ನಮ್ಮ ಮಾನವ ಧರ್ಮ ಎಂಬ ಒಂದು ತತ್ವದ ಮೇಲೆ ಮುನ್ನಡೆಸುವಂತಹ ನಮ್ಮ ಯುವ ನಾಯಕರಾದಂತಹ ಸುಹೇಲ್ ಅವರಿಗೆ ಪ್ರಥಮವಾಗಿ ಎಲ್ಲರ ಪರವಾಗಿ ಅಭಿನಂದಿಸುತ್ತಾ, ಇನ್ನು ಮುಂದೇನು ಅವರು ಮಿನಾಸ್ ನಗರ್ ಅಲ್ಲ, ಇದು ರಾಜ್ಯದಾದ್ಯಂತ ಇದೇ ಒಂದು ಮನೋಧರ್ಮದಿಂದ ಮುಂದುವರಿಯಲಿ, ಅವರಿಗೆ ಒಳ್ಳೆಯ ರೀತಿ ಸಹಕಾರ ಕೊಡಲಿ, ಅವರಿಗೆ ಆರೋಗ್ಯ ಐಶ್ವರ್ಯಗಳು ಈ ರೀತಿ ಜಾತಿಯನ್ನು ಮೀರಿ. ಯಾಕಂದರೆ ಯಾವುದೇ ಜಾತಿ ಆಗಲಿ ಧರ್ಮ ಆಗಲಿ ಇದರಲ್ಲಿ ಕೊರೋನಾ ಟೈಮಲ್ಲಿ ಆಗಲಿ ಬೇರೆ ಇದಂಥ ಆರ್ಥಿಕ ಯಾವುದೇ ಬಂದಾಗಲೂ ತನ್ನ ಯಾವುದೇ ಇದನ್ನು ಮುಂದೂಡುತ್ತಾ ಎಲ್ಲರಿಗೂ ಸಹಾಯ ಮಾಡುತ್ತಾ ರಾತ್ರಿ ಆಗಲ್ಲದೆ ಯಾವುದೇ ಸಮಸ್ಯೆ ಇದ್ರೂ ಮುಂದೆ ಬರುವಂತಹ ಸುಹೇಲ್ ಖಾನ್ ಅಂತಹ ಮನೋಧರ್ಮದವರಿಗೆ ಯಾವುದೇ ಹಿಂದೂ ಮುಸ್ಲಿಂ ಆ ಪಂಗಡ ಅಂತವರದೇ ಮನೋಧರ್ಮ ಮಾನವ ಧರ್ಮ ಈ ಧರ್ಮದ ತತ್ವದಿಂದ ಮುಂದೆ ಹೋಗುವಂತಹ ಕಾರ್ಯಕ್ರಮ ಮಾಡಿದ್ದಾರೆ. ಇನ್ನೂ ಹಲವಾರು ಕಾರ್ಯಕ್ರಮ ಮಾಡಿ ಎಲ್ಲ ಕಾರ್ಯಕ್ರಮವನ್ನು ಮಾಡಿ ಅವರು ಒಂದು ಒಳ್ಳೆಯ ನಾಯಕನಾಗಿ ಬೆಳೆಯಲಿ ಅಂತ ಆಶಿಸುತ್ತಾ ಜೈ ಕನ್ನಡ ಮಾತೆ, ಜೈ ಭಾರತ.